ಶಿವರಾಜ ನಿಂತಿರಬೇಡಲ್ಲಿ ಹಿಂದಿನವರಿಗೆ ಕಾಣಿಸ್ತಿಲ್ಲ. ಸರಿ ಆ ಕಡೆ. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಅಮ್ಮನವರು ಯೇಸು ಸ್ವಾಮಿ ಹುಟ್ಟಿ ಬಂದ್ರು, ಯಾಕೆ ಹುಟ್ಟಿ ಬಂದ್ರು ಅನ್ನುವಂಥದ್ರ ಬಗ್ಗೆ ಒಂದ್ 2 ನಿಮಿಷ ಮಾತಾಡ್ತಾರ. ಯಾರು ಮಾತಾಡ್ಲಾರ್ದಂಗ ಕೇಳಿಸ್ಕೋಬೇಕು. ಒಂದ್ 5 ನಿಮಿಷ ಮಾತಾಡ್ತಾರ. ಮಾತಾಡ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಚಪ್ಪಲ್ ಹೊಡೆದಿರಲಿಲ್ಲ, ಮುಖದ್ಮೇಲೆ ಹೊಡಿಬೇಕು. ಜಯಂತಿಯ ಒಂದು ವಿಷಯವನ್ನು ನಾವು ಇಲ್ಲಿ ಕುರಿತು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಇರುವಂಥ ಹಾಗೂ ದೇವರ ಸಂಸ್ಥೆ ಹಾಗೂ ಮಗ ಮತ್ತು ಇಲ್ಲಿ ಬಂದಂಥ ಎಲ್ಲ ಕೊಡ್ನೂದ ಊರಿನಲ್ಲಿರುವಂಥ ಎಲ್ಲ ಜನರಿಗೆ ಕ್ರಿಸ್ತನ ಜಯಂತಿಯ ಶುಭಾಶಯಗಳನ್ನು ನಾನು ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಸೊ ಈಗ ಕ್ರಿಸ್ತ ಜಯಂತಿ ಅಂದರೆ ನಾವೆಲ್ಲ ಜಯಂತಿ ಮಾಡ್ತೀವಲ್ಲ, ಎಲ್ಲ ಜಯಂತಿಗಳು ಮಾಡ್ತೀವಿ ಹೌದಲ್ಲ. ಆದರೆ ಈ ಕ್ರಿಸ್ತ ಜಯಂತಿ ಇದೇನದ ಇದು ಬಹಳ ಒಂದು ವಿಶೇಷವಾದಂಥ ಒಂದು ಜಯಂತಿ. ಯಾಕಂದರೆ ಇದು ಯೇಸು ಸ್ವಾಮಿ ಏನಂತಂದರೆ ಈ ಲೋಕಕ್ಕೆ ಯಾಕೆ ಈ ಲೋಕಕ್ಕೆ ಬಂದ. ಸೊ ಆದರೂ ನಾನು ಒಂದು ಮನುಷ್ಯ, ದೇವರು ನಾನು ಮನುಷ್ಯನ ರೂಪದಲ್ಲಿ ಒಂದು ಕನ್ಯಾ ಮರಿಯಳಲ್ಲಿ ಆತನು ಜನಿಸಿ ಬಂದ. ಇವಾಗ ನೋಡಿದ್ವಲ್ಲ ನಾವು ಯಾವ ರೀತಿಯಲ್ಲಿ ಕನ್ಯಾ ಮರಿಯಳು, ಆಕೆ ಯಾವುದೇ ಆದಂತಹ ಒಂದು ಪುರುಷನ ಒಂದು ಸಂಬಂಧವಿಲ್ಲದೆ ಏನಂದರೆ ದೇವರ ಒಂದು ಕೃಪೆಯಿಂದ ಯೇಸು ಸ್ವಾಮಿ ಅಂದರೆ ದೇವರು ಒಂದು ಮನುಷ್ಯನ ರೂಪವನ್ನು ತಾಳಿಕೊಂಡು ಒಂದು ಮರಿಯಳ ಒಂದು ಗರ್ಭದಲ್ಲಿ ಆತನು ಜನಿಸಿ ಬಂದ. ಯಾಕೆ ಬಂದೆ ಅಂತಂದರೆ ಈ ಲೋಕದಲ್ಲಿ ಅನೇಕ ತರವಾದಂಥ ಒಂದು ಪಾಪಗಳು, ಅನೇಕ ತರವಾದ ಒಂದು ಕೆಟ್ಟ ಕಾರ್ಯಗಳು ಈ ಲೋಕದಲ್ಲಿ ನಡೀತಾ ಇತ್ತು. ಸೊ ಇದನ್ನು ದೇವರು ನೋಡ್ತಲೇ ಇದ್ದ. ಸೊ ಅನೇಕ ತರವಾದಂಥ ಒಂದು ನನ್ನನ್ನು ಬಿಟ್ಟು ಏನಂದರೆ ದೇವರು ಜನರು ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಅಂದರೆ ದೇವರನ್ನು ನಾವು ಮರೆತು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು, ಅಂದರೆ ದೇವರಿಗೆ ನಾವು ಯಾವ ಒಂದು ಸ್ಥಾನ ನಾವು ಕೊಡಬೇಕು ಆ ಸ್ಥಾನ ನಾವು ಕೊಡ್ತಾ ಇಲ್ಲ. ನಾವು ಏನಂದರೆ ನಮ್ಗೆ ಆಲ್ರೆಡಿ ಹೇಳ್ಬೋದು ಏನಂತಂದರೆ ಕಾರ್ಯಗಳು ಅಂದರೆ ಒಬ್ಬರಿಗೊಬ್ಬರು ಒಟ್ಟಿಗೆ ಹೆಚ್ಚಿಕೊಡೋದು, ಕೊಲೆ ಮಾಡುವಂಥದ್ದು, ಒಬ್ಬರನ್ನೊಬ್ಬರು ಹೊಡೆದಾಟ ಮಾಡುವಂಥದ್ದು. ಸೊ ಇವೆಲ್ಲ ಕೆಟ್ಟ ಕಾರ್ಯಗಳು ಈ ಲೋಕದಲ್ಲಿ ನಡೀತಲೇ ಬರ್ತಾ ಇತ್ತು. ಸೊ ದೇವರಿಗೆ ಏನಾಯಿತು, ಇದನ್ನು ನೋಡಿ 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 ಏನಂದರೆ ನಾನೇ ಒಂದು ಮನುಷ್ಯನ ರೂಪದಲ್ಲಿ ನಾನೇನಾದರೆ ಈ ಲೋಕದಲ್ಲಿ ನಾನು ಜನಿಸಿ ಬರಬೇಕು ಎಂಬುದಾಗಿ ಆತನು ಒಂದು ನಿಶ್ಚಯ ಮಾಡಿದ. ಫಸ್ಟ್ ಏನು ಮಾಡಿದ್ರೆ ಈ ಒಂದು ಮನುಷ್ಯನ ರೂಪದಲ್ಲಿ ಮರಿಯಳ ಗರ್ಭದಲ್ಲಿ ಈ ಲೋಕದಲ್ಲಿ ಜನನವನ್ನು ತಾಳಿದ. ಸೊ ಫಸ್ಟ್ ಇದರ ಸಂದೇಶ ಯಾರಿಗೆ ಮುಟ್ಟಿತ್ತು ನೋಡಿದ್ರಲ್ಲ, ಯಾರಿಗೆ ಮುಟ್ಟಿತ್ತು? ಕುರುಬರಿಗೆ. ಸೊ ಕುರುಬರು ಅತಿ ಒಂದು ಬಡವರಾದಂಥ ಒಂದು ಜನರಿಗೆ ಏನಂದರೆ ಆ ಒಂದು ಸಂದೇಶ ದೇವರು ಯೇಸು ಸ್ವಾಮಿ ಹುಟ್ಟಿದ ಒಂದು ಸಂದೇಶ ಕುರುಬರಿಗೆ. ಆಮೇಲೆ ನೆಕ್ಸ್ಟ್ ಯಾರಿಗೆ ಮುಟ್ಟಿತ್ತು? ಜೋಯಿಸರಿಗೆ. ಜೋಯಿಸರು ಅಂದರೆ ಈ ಲೋಕದಲ್ಲಿ ಅವರು ಬಹಳ ಪಂಡಿತರು, ಬಹಳ ಒಂದು ವಿದ್ವಾಂಸ ರಾಜರು, ಸೊ ದೊಡ್ಡ ಮನೆತನದವರು. ಅಂಥವ್ರಿಗೆ ಏನದ ನೆಕ್ಸ್ಟ್ ಸೆಕೆಂಡ್ ಯಾರಿಗೆ? ಜೋಯಿಸರಿಗೆ ಮುಟ್ಟಿತ್ತು. ಸೊ ಯೇಸು ಸ್ವಾಮಿ ಹುಟ್ಟಿದಾಗ ಅವರು ಈ ಒಂದು ರೀತಿಯ ಪ್ರತಿಯೊಬ್ಬರಿಗೆ ಏನಂದರೆ ದೇವರ ಒಂದು ಸಂದೇಶ, ದೇವರು ನಾನು ಒಂದು ಮನುಷ್ಯನ ರೂಪದಾಳಿ ನಾನು ಏನದ ಯೇಸು ಕ್ರಿಸ್ತನ ಒಂದು ರೂಪದಲ್ಲಿ ನಾನು ಮರಿಯಳ ಗರ್ಭದಲ್ಲಿ ಈ ಲೋಕಕ್ಕೆ ನಾನು ಹುಟ್ಟಿ ಬಂದೆ. ಸೊ ಇದರಿಂದ ಏನಂತಂದರೆ ಈ ಒಂದು ಸಂದೇಶವನ್ನು ಈ ರೀತಿಯಾಗಿ ಏನಂತಂದರೆ ಕುರುಬರು ಆಮೇಲೆ ಜೋಯಿಸರಿಗೆ ಅದನ್ನು ಗೊತ್ತಾಯಿತು. ಸೊ ಇದೆಲ್ಲ ಆದಮೇಲೆ ಅವರು ಜೋಯಿಸರು ಕುರುಬರು ಯೇಸು ಸ್ವಾಮಿ ಹತ್ರ ಬಂದು ಅವರು ಆತಗೆ ಅಡ್ಡ ಬಿದ್ದರು. ಅದೇ ಸಮಯದಲ್ಲಿ ಒಬ್ಬ ರಾಜ ಇದ್ದ. ಆ ಸಮಯದಲ್ಲಿ ಹೆರೋದ ರಾಜ ಅಂತ. ಸೊ ಹೆರೋದ ರಾಜ ಏನಂದರೆ ಆತನು ಬಹಳ ಕಠೋರವಾದಂಥ ಒಬ್ಬ ಮನುಷ್ಯ. ಸೊ ಆತ ಏನಂತಂದರೆ ಬರೀ ಎಲ್ಲ ನಾನೇ ಒಬ್ಬ ಶ್ರೇಷ್ಠನಾದಂಥ ಒಬ್ಬ ವ್ಯಕ್ತಿ, ನನಗಿಂತಲೂ ಇನ್ನೂ ಹೆಚ್ಚಾದ ಒಬ್ಬ ರಾಜ ಈ ಲೋಕದಲ್ಲಿ ಇರಲೇಬಾರದು ಅಂತಂದು ಆತ ಏನಂತಂದರೆ ಅಲ್ಲಿ ಯಾರು ನನಗಿಂತ ಇನ್ನೊಬ್ಬರು ರಾಜನೇ ಹುಟ್ಟಬಾರ್ದು. ಸೊ ಯೇಸು ಸ್ವಾಮಿ ಹುಟ್ಟಿದ್ದು ಏನಂದರೆ ರಾಜ ಅಂತ ಹೇಳಿದ್ರು ಅವರು. ಸೊ ಈ ರಾಜನೇ ಅರ್ಥ ಆ್ಯಕ್ಚುಲಿ. ಯಾಕಂದರೆ ಒಂದು ನಕ್ಷತ್ರ, ನೀವೆಲ್ಲರೂ ಒಂದು ಸ್ಟಾರ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ, ಅದು ಸ್ಟಾರ್ ಎದಕ್ಕೆ, ಅದೊಂದು ಸೂಚನೆ ಏನು?
ಅಂತಂದ್ರೆ ಈ ಲೋಕದಾಗ ಒಬ್ಬ ದೊಡ್ಡ ವ್ಯಕ್ತಿ ಹುಟ್ಟಿದಾಗ ಒಂದು ನಕ್ಷತ್ರ ಇದು ಆಕಾಶದಾಗ ಮೂಡಿ ಬರ್ತದ. ಸೊ ಆ ನಕ್ಷತ್ರ 2000 ವರ್ಷಗಳ ಹಿಂದೆ ಒಂದು ಆಕಾಶದಾಗ ಮೂಡಿತು. ಸೊ ಆ ನಕ್ಷತ್ರನೇ ಏನು ಗುರುತು ಅಂತಂದು ಅಲ್ಲಿ ಸೆಕೆಂಡ್ ಅಂದ್ರೆ ಇಲ್ಲ ಸೆಕೆಂಡ್ ಇಲ್ಲ ಮನುಷ್ಯ ದೊಡ್ಡ ವ್ಯಕ್ತಿ ಈ ಒಂದು ಲೋಕದ ಹುಟ್ಟಿ ಬಂದಾನ ಅಂತಂದು ಅದು ಒಂದು ಅದರದ ಒಂದು ಸೂಚನೆ. ಸೊ ಅದನ್ನ ಕೇಳಿಸ್ಕೊಂಡು ಆ ಹೆರೋದ ರಾಜ ಏನ್ ಮಾಡ್ಬೇಕಂತ ಯೇಸು ಸ್ವಾಮಿಗೆ ಸುಟ್ಟು ಹಾಕ್ಬೇಕು ಅಂತ ಒಂದು ಆಲೋಚನೆ ಮಾಡಿದ್ದ. ಆದ್ರೆ ಅದು ಹಾಗೆ ಆಗಿಲ್ಲ. ಒಂದು ದೇವರ ಒಂದು ಅದು ಆಕ್ಚುಲಿ ದೇವರ ಒಂದು ಚಿತ್ತದಿಂದ ಆ ರೀತಿಯಾದಂಥ ಯಾವುದೇ ಒಂದು ಘಟನೆ ನಡೆಯದೆ ಯೇಸು ಸ್ವಾಮಿ ಏನಂತಂದ್ರೆ ಬೆಳೀತಾ ಹೋದ. ಆಮೇಲೆ ಅನೇಕ ಸೂಚಕ ಕಾರ್ಯಗಳು ಈ ಲೋಕದಲ್ಲಿ ಮಾಡ್ದ. ಅನೇಕರಿಗೆ ಏನಂತಂದ್ರೆ ಅವರಿಗೆ ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟ, ಕಿವಿ ಕೇಳಿಸುವಂತೆ ಮಾಡ್ದ, ಅನೇಕ ರೀತಿಯಾದಂಥ ಕಾಯಿಲೆಗಳನ್ನು ವಾಸಿ ಮಾಡ್ದ, ಸತ್ತವರಿಗೆ ಏನದ ಜೀವವನ್ನು ಕೊಟ್ಟ, ಸತ್ತ ಒಂದು ವ್ಯಕ್ತಿಗೆ ಜೀವವನ್ನು ಕೊಟ್ಟ. ಸೊ ಇದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರವಾದಂಥ ಕಾರ್ಯಗಳು ಈ ಲೋಕದಲ್ಲಿ ಯಾರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಯೇಸು ಸ್ವಾಮಿ ಒಬ್ಬರಿಗೆ ಸಾಧ್ಯ. ಸೊ ನಾವು ಏನಂತಂದ್ರೆ ಯೇಸು ಸ್ವಾಮಿಯಲ್ಲಿ ನಾವು ನಂಬಿದಾಗ ಎಲ್ಲ ಕಾರ್ಯಗಳು, ಎಲ್ಲ ಒಂದು ಕಾಯಿಲೆಗಳು, ಎಲ್ಲ ರೀತಿಯಾದಂಥ ಒಂದು ಕಷ್ಟಗಳು ನಮಗೆ ಯೇಸು ಸ್ವಾಮಿಯಲ್ಲಿ ನಮಗೆ ಪರಿಹಾರವಾಗ್ತದೆ. ಸೊ ಈ ರೀತಿಯಾದಂಥ ಒಂದು ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡ್ದ. ಅದಾದ್ಮೇಲೆ ಇದೆಲ್ಲ ಮಾಡಿಕೊಂಡು ಆತನು ಕೊನೆಗೆ ಆತನು ತನ್ನ ಒಂದು ಜೀವವನ್ನು ಈ ಒಂದು